ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ರಿ ಮೀಡಿಯಾ? ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಮಾಧುಸ್ವಾಮಿ ಮಾತಾಡ್ತಾ ಇರೋದು. ಇಲ್ಲೇನು ರಾಮಸ್ವಾಮಿ ವೃತ್ತದಲ್ಲಿ ಪೈಪು ಒಡೆದೋಗಿ ನೀರು ವೇಸ್ಟೇಜ್ ಆಯ್ತಾ ಇತ್ತು. ಅದು 15 ದಿವಸ ಹಿಂದ್ಗಡೆ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದು. ಅವ್ರಿಗೆ ಇದನ್ನ ಕೆಲಸ ಸರಿ ಮಾಡಬೇಕು ಅಂತ ಹೇಳಿದ್ದು. ಅದ್ರ ಪ್ರಕಾರವಾಗಿ ಇವಾಗ ಕಾಮಗಾರಿ ನಡೀತಾ ಇದೆ. ತಮ್ಮ ಹೆಸರು ಸರ್? ಜೈಕುಮಾರ್ ಅಂತ ಸರ್. ಜೈಕುಮಾರ್ ಅವರೇ, ಇವಾಗ ಏನ್ ಈ ಕಾಮಗಾರಿ ನಡೀತಾ ಇದೆಯಲ್ಲ, ಇದು ಶಾಶ್ವತವಾಗಿ ಪರಿಹಾರ ಮಾಡ್ತೀರಾ ಇಲ್ಲ ಲಾಸ್ಟ್ ಟೈಮ್ ಮಣ್ಣು ಮುಚ್ಚಿಬಿಟ್ಟು ಹೋಗಿದ್ರಲ್ಲ ಆತರ ಮಣ್ಣು ಮುಚ್ಚಿಬಿಟ್ಟು ಹೋಗ್ತಿರೋದಾ? ಲಾಸ್ಟ್ ಟೈಮ್ ಮಾಡಿದ್ದು ಅದು ಮತ್ತೆ ರಿಪೀಟ್ ಲೀಕ್ ಆಗಿತ್ತು. ಈಗ ಶಾಶ್ವತ ಪರಿಹಾರ ಮಾಡ್ತೀವಿ. ದಯವಿಟ್ಟು ಟಾಂಬರ್ ಹಾಕಿ ಅದನ್ನ ಮುಚ್ಚಿಬಿಟ್ಟು ಹೋಗಿ. ಯಾಕೆಂದ್ರೆ ಇದು ತುಂಬಾ ಜನ ಓಡಾಡಂತ ಪ್ಲೇಸು, ವೆಹಿಕಲ್ ಸಿಕ್ಕಾಪಟ್ಟೆ ಬರ್ತಾ ಇರ್ತವೆ, ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ದಯವಿಟ್ಟು ನೀವು ಜನದ ಪ್ರಾಣದ ಜೊತೆ ನೀವು ಆಟ ಆಡಕ್ ಹೋಗ್ಬಿಡಿ. ಜನದ ಪ್ರಾಣ ಉಳಿಸಿ. ನೀವು ಮಾಡ್ತಾರ ಕೆಲಸ ಚೆನ್ನಾಗಿದೆ, ಬಟ್ ಆದ್ರೆ ಶಾಶ್ವತ ಪರಿಹಾರ ಮಾಡಿ. ಲೀಕೇಜ್ ಆಗ್ದಂಗೆ ದಯವಿಟ್ಟು ನೀವು ಕೆಲಸಗಾರರಿಗೆ ಹೇಳಿ ಮಾಡಿ. ನಿಮ್ಮಿಂದ ಮೈಸೂರು ಜನತೆಗೆ ತೊಂದರೆ ಆಗದೆ ಇರಲಿ. ಈ ಕಾಂಟ್ರಾಕ್ಟರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇದು ತುಂಬಾ ಹಳೆ ಕಾಲದ್ದು ಪೈಪ್ಗಳು, ಇದ್ರದ್ದು ಐಸ್ಗಳು ಮುಗ್ದೋಗಿದೆ. ಅಂದ್ರೆ ಅದ್ರದ್ದೇನ್ ಸಾಮರ್ಥ್ಯ ಕಳ್ಕೊಂಡಿದೆ. ಯಾಕಂದ್ರೆ ಇಲ್ಲಿ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇರೋದ್ರಿಂದ ಅದು ಭೂಮಿ ಏರುಪೇರು ಆಗ್ತಾನೆ ಇರ್ತದೆ. ಹಂಗಾಗಿ ಇವ್ರು ಹೇಳೋ ಪ್ರಕಾರ ಇದು ಹಳೆ ಪೈಪು, ಅದರಿಂದ ಸಮಸ್ಯೆ ಆಗಿದೆ ಅಂತ. ಮತ್ತೆ ಈಗ ವಿಚಾರ ಏನಂದ್ರೆ, ಈಗ ಇಲ್ಲಿ 2 ಪೈಪ್ ಹೋಗಿದೆ, ಒಂದಕ್ಕೊಂದು ಜಾಯಿಂಟ್ ಆಗಿದೆ. ಸೊ ಹಾಗಾಗಿ ಒಂದು ಪೈಪ್ ಸಮಸ್ಯೆ ಆಗಿತ್ತು, ಅದು ಕ್ಲಿಯರ್ ಮಾಡಿದ್ರು. ಮತ್ತೆ ಇವಾಗ ಏನಾಗಿದೆ ಅಂದ್ರೆ ಮತ್ತೆ ಇನ್ನೊಂದು ಪೈಪ್ ಸಮಸ್ಯೆ ಆಗಿದೆ. ಸೊ ಹಂಗಾಗಿ ಶಾಶ್ವತವಾಗಿ 2 ಪೈಪ್ನು ಕ್ಲಿಯರ್ ಮಾಡ್ತೀವಿ ಅಂತ ಈಗ ಜೈಕುಮಾರ್ ಅವರು ಹೇಳ್ತಾ ಇದಾರೆ. ಸೊ ಹಂಗಾಗಿ ಇದು ಶಾಶ್ವತವಾಗಿ ಪರಿಹಾರ ಆಗಿ ಈ ರಾಮಸ್ವಾಮಿ ಸರ್ಕಲ್ ಅಲ್ಲಿ ಓಡಾಡ್ತಕ್ಕಂಥ ಜನಗಳಿಗೆ ಅನುಕೂಲ ಆಗ್ಲಿ ಅನ್ನೋದು ನಮ್ಮ ಒಂದು ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಸೊ ಮನವಿ ಮಾಡ್ಕೊಳ್ತಾ ಇದೀವಿ, ಹಾಗೆ ಆಗ್ರಹಿಸ್ತಾ ಇದೀವಿ. ಧನ್ಯವಾದಗಳು.